ಸೊ ನಮಸ್ಕಾರ ಎಲ್ಲರಿಗೂ, ನಾನು ಲಕ್ಷ್ಮಿ ಅಂತ. ಬಿಸ್ ಗುರುಕುಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋವನ್ನು ಫಸ್ಟ್ ಸ್ಲೈಡಿಂದ ಲಾಸ್ಟ್ ಸ್ಲೈಡ್ವರೆಗೂ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಯು ವಿಲ್ ಗೆಟ್ ಟು ನೋ ಅಬೌಟ್ ವಾಟ್ ಈಸ್ ಬಿಸ್ ಗುರುಕುಲ್ ಆ್ಯಂಡ್ ಯಾವ ಥರ ಇದರಲ್ಲಿ ಕೋರ್ಸಸ್ ಇರುತ್ತೆ ಆ್ಯಂಡ್ ಏನು ವರ್ಕ್ ಮಾಡ್ತೀವಿ, ಹೆಂಗೆ ಅರ್ನ್ ಮಾಡ್ತೀವಿ ಅನ್ನೋದು ಎಂಟೈರ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಎಲ್ಲರ ಡೌಟು, ಬಿಸ್ ಗುರುಕುಲ್ ಅಂದರೆ ಏನು? ಬಿಸ್ ಗುರುಕುಲ್ ಅನ್ನೋ ಹೆಸರಲ್ಲಿ ನಮಗೆ ಬಿಸ್ ಆ್ಯಂಡ್ ಗುರುಕುಲ್ ಅಂತ ಎರಡು ವರ್ಡ್ಸನ್ನು ತೊಗೊಂಡ್ರೆ, ಬಿಸ್ ಇಸ್ ನಥಿಂಗ್ ಬಟ್ ಅ ಬಿಸ್ನೆಸ್ ಆ್ಯಂಡ್ ಗುರುಕುಲ್ ಅಂದರೆ ನಿಮಗೆ ಗೊತ್ತೇ ಇದೆ, ಒಂದು ಯಾವುದೇ ಒಂದು ಎಜುಕೇಷನ್ ಸಿಗುವಂಥ ಜಾಗ. ಸೊ ಇಲ್ಲಿ ನಮಗೆ ಏನು ಸಿಗ್ತಾ ಇದೆ? ಬಿಸ್ನೆಸ್ ಅಪರ್ಚುನಿಟಿ. ಬಿಸ್ನೆಸ್ಸನ್ನು ಯಾವ ಥರ ಡೆವಲಪ್ ಮಾಡ್ಕೊತೀವಿ, ಅದಕ್ಕೆಲ್ಲ ಬೇಕಾಗಿರೋ ಸ್ಕಿಲ್ಸ್ ಸಿಗತ್ತೆ. ಸೊ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಅಂತ ಅಂದರೆ, ಕಂಪ್ಲೀಟಾಗಿ ಹೈ ಪೇಯ್ಡ್ ಡಿಜಿಟಲ್ ಕೋರ್ಸಸನ್ನು ಕಲ್ತ್ಕೊಂಡು ಸ್ಕಿಲ್ಸನ್ನು ಡೆವಲಪ್ ಮಾಡಿಕೊಂಡು ಅದನ್ನು ನಾವು ಬಿಸ್ನೆಸ್ ಥರ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಥರ ಸ್ಟಾರ್ಟ್ ಮಾಡೋಕ್ಕೆ ಅಥವಾ ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪರ್ಚುನಿಟಿ ಕೊಡುವಂಥ ಪ್ಲ್ಯಾಟ್ಫಾರ್ಮ್ ಬಂದು ಬಿಸ್ ಗುರುಕುಲ್ ಆಗಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಎಡ್ಟೆಕ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್, ಈ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಮತ್ತು ಯಾವ ಥರ ಇದನ್ನು ಡೆವಲಪ್ ಮಾಡ್ಕೊತೀರಾ ನಿಮ್ಮ ಬಿಸ್ನೆಸ್ಸು ಅಂತ ಅಂದರೆ, ಬೈ ಯೂಸಿಂಗ್ ಆರ್ ಬೈ ಹೆಲ್ಪ್ ಆಫ್ ಅ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಡಿಜಿಟಲ್ ಕೋರ್ಸಸನ್ನು ಕಲ್ತ್ಕೊಂಡು ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡು, ಸೊ ಅದರಿಂದ ನೀವು ಅರ್ನಿಂಗನ್ನು ಸ್ಟಾರ್ಟ್ ಮಾಡೋಕ್ಕೆ ಇರೋವಂಥ ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಬಂದು ಬಿಸ್ ಗುರುಕುಲ್ ಆಗಿರುತ್ತೆ. ಹೌದಾ? ಮತ್ತು ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ರು? ನಿಜವಾಗ್ಲೂ ಇದರದ್ದು ಅಡ್ರೆಸ್ ಇದೆಯಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಲೀಗ್ಯಾಲಿಟೀಸ್, ನಿಮಗೆಲ್ಲ ಏನೇನು ಕ್ವಶನ್ ಇದೆ. ಸೊ ಇದು ಸೇಫಾ ಅಥವಾ ಲೀಗಲ್ಲಾ? ಕ್ಯಾನ್ ವಿ ಟೇಕ್ ಅ ಸ್ಟೆಪ್ ಟು ಎನ್ರೋಲ್ ದಿಸ್ ಪ್ಲ್ಯಾಟ್ಫಾರ್ಮ್ ಅನ್ನೋದನ್ನೆಲ್ಲ ಕೂಡ ನಿಮಗೆ ಹೇಳ್ತೀನಿ. ಸೊ ನೋಡಿ, ಇವರಿಬ್ಬರೇ ನಿಮಗೆ, ತಿವಾರಿ ಲೆಫ್ಟ್ ಸೈಡ್ ಆ್ಯಂಡ್ ರೋಹಿತ್ ಶರ್ಮಾ ಅನ್ನೋ ರೈಟ್ ಸೈಡಲ್ಲಿ ಏನಿದ್ದಾರೆ, ಇವರಿಬ್ಬರು ಕೂಡ ನಿಮಗೆ ಫೌಂಡರ್ಸ್ ಆಫ್ ದಿಸ್ ಬಿಸ್ ಗುರುಕುಲ್. ಆ್ಯಂಡ್ ಆಲ್ಸೋ ಇದನ್ನು ಮ್ಯಾನೇಜ್ ಮಾಡೋರು ಇಸ್ ರೋಹಿತ್ ಶರ್ಮಾ ಆ್ಯಂಡ್ ಅಡಿಷ್ನಲ್ ಡೈರೆಕ್ಟರ್ಸು ಕೂಡ ಇದಕ್ಕೆ ಇದ್ದಾರೆ. ಆ್ಯಂಡ್ ಎಲ್ಲಿದೆ ಈ ಬಿಸ್ ಗುರುಕುಲ್ ರಿಜಿಸ್ಟರ್ಡ್ ಅಡ್ರೆಸ್ ಕೂಡ ಐ ಹ್ಯಾಡ್ ಡಿಸ್ಪ್ಲೇಡ್ ಹಿಯರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಗೌತಮ್ ಬುದ್ಧ ನಗರಲ್ಲಿ ಉತ್ತರ ಪ್ರದೇಶಲ್ಲಿ ಇರುತ್ತೆ. ಆ್ಯಂಡ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಇವ್ರದ್ದು ಬಂದ್ಬಿಟ್ಟು bizgurukul.com ಅಂತ ನೀವು ಗೂಗಲಲ್ಲೂ ಕೂಡ ಚೆಕ್ ಮಾಡ್ಬೋದು. ಸೊ ಮತ್ತು ಈ ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡನ್ನು ಇವರು ಲಿಗ್ಯಾಲಿಟೀಸನ್ನು ಯಾವಾಗ ತೊಗೊಂಡ್ರು ಅಂತ ಅಂದರೆ, ಇನ್ಕಾರ್ಪೊರೇಟ್ ಅಂಡರ್ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಷನ್ ಅಂಡರ್ ತೊಗೊಂಡಿರ್ತಾರೆ. ಯಾವಾಗ ಅಂದರೆ May 26 and 2020 ಇದನ್ನು ನಿಮಗೆ ಲಿಗ್ಯಾಲಿಟಿ ವೈಸ್ ಎಲ್ಲ ಕೂಡ ಅವರು ತಗೊಂಡು ರನ್ ಮಾಡ್ತಾ ಇರೋಂಥ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಲಿಗ್ಯಾಲಿಟಿ ಅಂತೀರಾ, ನಿಜವಾಗ್ಲೂ ಮತ್ತು ಇದೆಯಾ ಅನ್ನೋದಕ್ಕೆ ಫಾರ್ ಎ ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ನೋಡ್ಬೋದು. ಸೊ ದಿಸ್ ಇಸ್ ಅ ಬಿಸ್ ಗುರುಕುಲ್ ಕಾರ್ಪೊರೇಟ್ ಆಫೀಸ್. ಸೊ ನಮಗೆ ಬಿಸ್ ಗುರುಕುಲ್ ಅನ್ನೋದೇ ಫೇಕು ಅನ್ನೋದಾದರೆ, ವೈ ದೆ ಹ್ಯಾಡ್ ಹೈಯರ್ಡ್ ಕಂಪನಿ ಪೀಪಲ್. ಸೊ ನಮಗೆ ಇಷ್ಟೊಂದು ಎಂಪ್ಲಾಯೀಸ್ಗೆ ಎಂಪ್ಲಾಯ್ಮೆಂಟ್ಸನ್ನು ಕೊಟ್ಟು, ಸೊ ನಿಮಗೆ ಇದನ್ನು ನಾವು ಯಾರೋ ಕ್ರಿಯೇಟ್ ಮಾಡಿರೋ ಅಂಥ ಆಫೀಸಸ್ ಎಲ್ಲ ಯು ಕ್ಯಾನ್ ಗೋ ಥ್ರೂ ಗೂಗಲಲ್ಲೇ ನೋಡಿ ಎಲ್ಲ ಚೆಕ್ ಮಾಡಿ. ಲೀಗ್ಯಾಲಿಟಿ ವೈಸ್ ನೀವು ಚೆಕ್ ಮಾಡಬೇಕು ಅಂತ ಅಂದರೆ ನಾನು ವೆಬ್ಸೈಟ್ ID ಕೂಡ ಹೇಳ್ತೀನಿ. ಎವ್ರಿಥಿಂಗ್ ಗೋ ಥ್ರೂ ಆ್ಯಂಡ್ ಚೆಕ್ ಒನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಈ ಮಿನಿಸ್ಟ್ರಿ ಕಾರ್ಪೊರೇಷನ್ ಅಫೈರ್ಸಲ್ಲಿ ಅವರು ರಿಜಿಸ್ಟರ್ಡ್ ಆಗಿರೋಂಥ ಕಂಪನಿ ID ಆಗಿರ್ಬೋದು, ಐಡೆಂಟಿಟಿ ನಂಬರ್ ಆ್ಯಂಡ್ ಪ್ಯಾನ್ ನಂಬರ್, ಎವ್ರಿಥಿಂಗ್ ಯು ಕ್ಯಾನ್ ಚೆಕ್ ವಿತ್ ಯೋರ್ ಸೆಲ್ಫ್ ಬೈ ಯೂಸಿಂಗ್ www.mca.government.in. ಇದಕ್ಕೆ ಹೋಗ್ಬಿಟ್ಟು ಬಿಸ್ ಗುರುಕುಲ್ ಅನ್ನೋದು ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸೇಫಾ ಲೀಗಲ್ಲಾ ಅನ್ನೋದು ನೀವು ನೆಕ್ಸ್ಟ್ ಗೂಗಲಲ್ಲಿ ಬೇಕಾದರೆ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಏನು ಬೆನಿಫಿಟ್ಸು ಅಂತ ಕೂಡ ನೋಡ್ಬೋದು. ಯಾಕೆ ನಾನು ಗೂಗಲ್ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಸಪೋಸ್ ಈಗ ನಮಗೆ ಯಾವ ಥರ ಸೋಷಿಯಲ್ ಮೀಡಿಯಾಸ್ ಬಂದಾದಮೇಲೆ ಹೆಂಗಾಗಿದೆ ಅಂತ ಅಂದರೆ, ನಿಜವಾಗ್ಲೂ ಜೆನ್ಯೂನಿಟಿ ಇರುವಂಥ ಪ್ಲ್ಯಾಟ್ಫಾರ್ಮ್ಸು ಅವರು ಪ್ರಮೋಟ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಇದು ನಾವು ನಿಜ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ತುಂಬಾ ಎಫರ್ಟ್ ಹಾಕಬೇಕಾಗ್ತಾ ಇದೆ. ಬಿಕಾಸ್ ಆಫ್ ದ
ಫೇಕ್ ಆ್ಯಂಡ್ ಸ್ಕ್ಯಾಮ್ಸು ತುಂಬ ಜಾಸ್ತಿ ಆಗಿರೋದ್ರಿಂದ. ಸೊ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಬಿಸ್ ಗುರುಕುಲ್ ಅನ್ನೋದು ನಿಜವಾಗ್ಲೂ ಲೀಗಲ್ ಆಗಿದೆ ಆ್ಯಂಡ್ ಜೆನ್ಯೂನ್ ಪ್ಲಾಟ್ಫಾರ್ಮ್ ಆಗಿದೆ. ಯಾವ ಥರ ಹೇಳ್ತಿದ್ದೀನಿ ಅಂದರೆ, ಈವನ್ ನಾನು ರಿಸರ್ಚ್ ಮಾಡಿ ಎನ್ರೋಲ್ ಆಗಿರೋದ್ರಿಂದ ಆ್ಯಂಡ್ ಅರ್ನಿಂಗ್ಸನ್ನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ನನ್ನ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಮಗೆ ಈ ಬಿಸ್ ಗುರುಕುಲಿಂದ ಅಂತ ಅಂದರೆ, ಒನ್ ಥಿಂಗ್, ಫಸ್ಟ್ ನಾವು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ವೆನ್ ಯು ಆರ್ ಗೆಟಿಂಗ್ ಯುವರ್ ಇನ್ಕಮ್. ನಮ್ಮ ಇನ್ಕಮನ್ನು ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ ಅಂದರೆ, ಒಂದು ಹೈ ಡಿಮ್ಯಾಂಡೆಡ್ ಕೋರ್ಸಸನ್ನು ಕಲಿತೀರಾ. ಫಾರ್ ಎಕ್ಸಾಂಪಲ್ ಒಂದು ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸನ್ನು ರನ್ ಮಾಡೋದು, ಈ ಥರದ್ದೆಲ್ಲನೂ ಕಲ್ತ್ಕೊತೀವಿ. ಆ್ಯಂಡ್ ನಿಜವಾಗ್ಲೂ ಇದು ವರ್ತ್ ಇದೆಯಾ ಅನ್ನೋದಕ್ಕೆ ಎಸ್, ಇಟ್ ಈಸ್ ವರ್ತ್, ಬಿಕಾಸ್ ಅವರು ಸರ್ಟಿಫಿಕೇಟನ್ನು ಜನ್ರೇಟ್ ಮಾಡ್ತಾರೆ. ಬೆನಿಫಿಟ್ಸ್ ಅಂತಿದ್ದೀರಾ ಮತ್ತು ಈ ಕೋರ್ಸಸ್ ಅಂತಿದ್ದೀರಾ, ಇದೆಲ್ಲ ಯೂಟ್ಯೂಬಲ್ಲೂ ಸಿಗುತ್ತೆ ಅಲ್ವಾ. ಬಟ್ ನಾವು ಯಾಕೆ ಇದನ್ನೇ ಚೂಸ್ ಮಾಡಬೇಕು ಆ್ಯಂಡ್ ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಫಸ್ಟ್ ಬರೋವಂಥ ಕ್ವಶನ್. ಸೊ ನಾನು ಅದಕ್ಕೆ ನೆಕ್ಸ್ಟ್ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಏನೆಲ್ಲ ಬೆನಿಫಿಟ್ಸ್ ಸಿಗ್ತಾ ಇದೆ ಅಂತ ಅಂದರೆ, ಒಂದು ಸರ್ಟನ್ ಅಮೌಂಟ್ ಅಂತ ನೀವು ಅರ್ನ್ ಮಾಡಾದಮೇಲೆ ನಿಮಗೆ ಕಂಪ್ನಿ ಕಡೆಯಿಂದ ಫ್ರೀ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಟ್ರಿಪ್ಸನ್ನು ಅವರು ಅರೇಂಜ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಯು ಕ್ಯಾನ್ ಹೈಯರ್ ಟು ಅ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್. ಪ್ರತಿಯೊಂದು ಕೋರ್ಸ್ಗೂ ಕೂಡ ಸರ್ಟಿಫಿಕೇಷನ್ ಸಿಗುತ್ತೆ. ನೀವು ಕಂಪ್ಲೀಟಿಂಗ್ ಕೋರ್ಸ್ ಆದಮೇಲೆ ಯು ಕ್ಯಾನ್ ಗೋ ಥ್ರೂ ಅ ಟೆಸ್ಟ್ ಆ್ಯಂಡ್ ಸರ್ಟಿಫಿಕೇಟನ್ನು ಜನ್ರೇಟ್ ಮಾಡ್ಕೋಬೋದು. ಆ್ಯಂಡ್ ಒನ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಟೈಮ್ ನೀವು ಆ್ಯಕ್ಸಸ್ ಮಾಡ್ಕೋಬೋದು. ಲೈಫ್ ಟೈಮ್ ನಾವು ಆ್ಯಕ್ಸಸ್ ಮಾಡ್ಕೋಬೋದು. ಇಲ್ಲಿ ಒನ್ಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀರಾ ಅಲ್ವಾ, ಯಾಕೆ ಇನ್ವೆಸ್ಟ್ ಮಾಡಬೇಕು? ಆ್ಯಸ್ ಯೂಟ್ಯೂಬಲ್ಲೇ ನಮಗೆ ಎಲ್ಲ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಎಲ್ಲರಿಗೂ ಡೌಟ್ ಬರುತ್ತೆ, ಯಾಕೆ ಸಿಗಲ್ಲ? ನೀವು ಒಂದು ಥಿಂಗ್ ಇಲ್ಲಿ ನಾವು ಮೇಜರಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಯೂಟ್ಯೂಬಲ್ಲಿ ನಮಗೆ ಸಿಗುತ್ತೆ. ಯಾರೋ ಒಬ್ಬರು ಅಡ್ಮಿನ್ ಅನ್ನೋದು ಆ ವೀಡಿಯೋಸನ್ನು ಅಪ್ಲೋಡ್ ಮಾಡಿರ್ತಾರೆ. ಸರ್ಟನ್ ಟೈಮ್ ಅವ್ರೇನಾದರೂ ಅಪ್ಲೋಡ್ ಮಾಡೋರ್ಗೂ ಇರುತ್ತೆ, ಲೈಕ್ ಇಷ್ಟು ದಿನ ಅಂತ ಇಟ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ರೆ ಕ್ಯಾನ್ ವಿ ಗೋ ಥ್ರೂ ಇನ್ನೊಂದು ಸಲ ನಾವು ಅದನ್ನು ನೋಡೋಕ್ಕೆ ಆಗೋದಿಲ್ಲ. ಒಂದು, ಸಪೋಸ್ ಆಫ್ಟರ್ ಲರ್ನಿಂಗ್ ಸಮ್ ಸ್ಕಿಲ್, ಇಫ್ ಯು ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಅ ಡೌಟ್, ನೀವು ಯಾರನ್ನ ಹೋಗಿ ಅಪ್ರೋಚ್ ಮಾಡ್ತೀರಾ ಅಂದರೆ, ಅವರು ನಿಮಗೆ ಅಡ್ಮಿನ್ ಯಾರು ಇರ್ತಾರೆ ಅವ್ರನ್ನ ನಾವು ಅಪ್ರೋಚ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಒಂದು ಇಲ್ಲಿ ಅಡ್ವಾಂಟೇಜ್ ಏನು, ನೀವು ಎನ್ರೋಲ್ ಆದಮೇಲೆ ಎವ್ರಿಥಿಂಗ್ ಫ್ರಮ್ ದ ಸ್ಕ್ರ್ಯಾಚ್ ಟು ಲಾಸ್ಟ್ ನೀವು ಕಲಿಯೋವರೆಗೂ ಎವ್ರಿ ಸಿಂಗಲ್ ಥಿಂಗ್ ಈಸ್ ಟ್ರೈನಿಂಗ್ಸನ್ನು ನಿಮಗೆ ಅಫಿಷಿಯಲ್ ಆಗಿರುವಂಥ ವೆಬ್ಸೈಟಿಂದ ಕಂಪ್ಲೀಟ್ ಗೈಡೆನ್ಸ್ ಸಿಗತ್ತೆ ಥ್ರೂ ಲೈವ್ ಸೆಷನ್ಸ್. ನಾವು ಲೈವ್ ಸೆಷನ್ಸೇ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದರೆ ನಾಟ್ ಅಟ್ ಆಲ್ ವರಿ. ಇಲ್ಲಿ ರೆಕಾರ್ಡೆಡ್ ಸೆಷನ್ಸ್ ಮಾಡಿರ್ತಾರೆ ಆ್ಯಂಡ್ ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗಲೇ ಅದನ್ನು ನೋಡಿ ಕಲಿಬೋದು. ಕಂಪ್ಲೀಟ್ ಸ್ಕಿಲ್ಸ್ ಏನಿರುತ್ತೆ ಅವರೇ ಟೀಚ್ ಮಾಡ್ತಾರೆ ಆ್ಯಂಡ್ ರಿಸೋರ್ಸಸ್ ಕಂಪ್ಲೀಟಾಗಿ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಸೊ ಯಾವ ಥರ ಮನಿನ ಅರ್ನ್ ಮಾಡಬೇಕು ಅನ್ನೋದು ಕೂಡ ಅವರೇ ಗೈಡ್ ಮಾಡ್ತಾರೆ. ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ನೀವು ಸಪೋಸ್ ನನ್ನ ಎನ್ರೋಲ್ಮೆಂಟಿಂದ ಏನಾದ್ರೂ ಜಾಯ್ನ್ ಆಗೋದಾದರೆ ಎವ್ರಿಥಿಂಗ್ ಗೈಡೆನ್ಸ್ ನಿಮಗೆ ನಾನು ಕೂಡ ಕೊಡ್ತೀನಿ ಫಾರ್ ಅ ಫ್ರೀ ಆಫ್ ಕಾಸ್ಟ್ ಫಾರ್ ಮೈ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಂದುಬಿಟ್ಟು, ನೀವು ಮಂತ್ಲಿ ಸ್ಯಾಲ್ರೀಸ್ಗೆ ಇಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಂಪ್ಲೀಟಾಗಿ ನಿಮಗೆ ವೀಕ್ಲಿ ಪೇಔಟ್ಸ್ ಇರುತ್ತೆ. ಎವ್ರಿ ಟ್ಯೂಸ್ಡೇ ನೀವು ಆ ವೀಕಿಗೆ ಎಷ್ಟು ಸೇಲ್ಸನ್ನು ಮಾಡಿರ್ತೀರ ಅಥವಾ ಎಷ್ಟು ಫ್ರೀಲಾನ್ಸಿಂಗ್ ವರ್ಕ್ ಮಾಡಿರ್ತೀರ ಅಷ್ಟು ನಿಮಗೆ ವೀಕ್ಲಿ ಪೇಔಟ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಫ್ಲೆಕ್ಸಿಬಲ್ಲಾಗಿ ವರ್ಕ್ ಫ್ರಮ್ ಹೋಮ್ ಥರನೇ ಅನ್ಕೋಬೋದು. ಇಫ್ ಯು ಆರ್ ಅ ಹೌಸ್ ವೈಫ್ ಆರ್ ಸಮಥಿಂಗ್ ಮನೆಯಿಂದ ಮಾಡ್ತೀವಿ ಅಂತ ಅಂದರೆ, ಆರ್ ಎಲ್ಸ್ ಯಾರೋ ವರ್ಕಿಂಗ್ ಪ್ರೊಫೆಷನ್ಸ್ ಇರ್ತಾರೆ, ನೀವು ಕ್ವಿಟ್ ಮಾಡಬೇಕಾ? ನಥಿಂಗ್ ಟು ವರಿ. ವೇರ್ ಎವರ್ ಯು ಆರ್ ಆರ್ ವಾಟ್ ಎವರ್ ದ ಪ್ರೊಫೆಷನ್ ಇಟ್ ಮೇ ಬಿ, ಯು ಕ್ಯಾನ್ ಅರ್ನ್ ಫ್ರಮ್ ದ್ಯಾರ್ ಇಟ್ ಸೆಲ್ಫ್. ಸೊ ಆ್ಯಸ್ ಐ ಆಮ್ ಅ ಪ್ರೊಫೆಸರ್, ನಾನು ಕೂಡ ನನ್ನ ಫ್ರೀ ಟೈಮಲ್ಲಿ ಇದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಇನ್ಕಮನ್ನು ಅರ್ನ್ ಮಾಡ್ತಾಯಿದ್ದೀನಿ. ಸೊ ಮೀನ್ ವೈಲ್ ಐ ಆಮ್ ಬ್ಯಾಲೆನ್ಸಿಂಗ್ ಮಕ್ಕಳು ಪ್ಲಸ್ ಇಲ್ಲಿ ಕಾಲೇಜ್ ಆ್ಯಂಡ್ ಆಲ್ಸೋ ದಿಸ್ ವರ್ಕ್. ವೈ ಕಾಂಟ್ ಯು ಜಸ್ಟ್ ಗಿವ್ ಅ ಟ್ರೈ? ಎಷ್ಟು ಟೈಮ್ ನಾವು ಇದಕ್ಕೆ ಸ್ಪೆಂಡ್ ಮಾಡಬೇಕು? ನಿಮ್ಮ ಫ್ಲೆಕ್ಸಿಬಲ್ ಟೈಮ್ ಲೈಕ್ 2-3 ಅವರ್ಸ್ ಟೈಮ್ ಇದೆಯಾ? ಜಸ್ಟ್ ಗೋ ಸಿಟ್, ಲರ್ನ್ ಆ್ಯಂಡ್ ಇಂಪ್ಲಿಮೆಂಟ್. It will definitely reach.
ಆಯಿತಾ. ಸೊ ನೆಕ್ಸ್ಟ್ ಇನ್ನು ಏನು ಬೆನಿಫಿಟ್ ಸಿಗುತ್ತೆ, 70% ಆಫ್ ಅ ಕಮಿಷನ್ ಫಾರ್ ಈಚ್ ಸೇಲ್ಗೆ ನಮಗೆ 70% ಕಮಿಷನ್ ಫ್ರಮ್ ದ ಕಂಪ್ನಿ. ಜಸ್ಟ್ ಇಮ್ಯಾಜಿನ್ 30% ಕಂಪ್ನಿ ತೊಗೊಳದೆ 70% ನಮಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಫಾರ್ ಎವ್ರಿ ರಿವಾರ್ಡ್ ನಿಮಗೊಂದು ಸರ್ಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಫಾರ್ ಎವ್ರಿ ರಿವಾರ್ಡ್ ಒಂದು ಸರ್ಟಿಫಿಕೇಷನ್ ಅನ್ನೋದು ಸಿಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಏನೇನು ಕ್ವಶನ್ಸ್ ಫ್ರೀಕ್ವೆಂಟಾಗಿ ಕೇಳೋವಂಥ ಕ್ವಶನ್ಸ್ ಏನಿದೆ ನಾನು ಅದನ್ನು ತೋರಿಸ್ತೀನಿ ನೋಡಿ. ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಟ್ ಈಸ್ ರಿಯಲ್ ಆರ್ ಫೇಕ್. ಫಸ್ಟ್ ಥಿಂಗ್ ನಮಗೆ ಇಲ್ಲಿ ರಿಯಲ್ಲಾ ಫೇಕಾ, ಇದೇ ನಮಗೆ ಬಿಗ್ಗೆಸ್ಟ್ ಕ್ವಶನ್ ಬರೋ ಅಂಥದ್ದು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಒಂದೇ, ಇಟ್ ಈಸ್ ಡೆಫಿನೆಟ್ಲಿ ಅ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ತಿಳ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಫ್ರೀಕ್ವೆಂಟಾಗಿ ಕೇಳೋವಂಥ ಕ್ವಶನ್ಸ್ ಏನು ಅಂತಂದರೆ, ಬಿಸ್ ಗುರುಕುಲ್ ಅಂದರೆ ಏನು, ದಿಸ್ ಇಸ್ ವೆರಿ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಟು ಕ್ರಿಯೇಟ್ ಯುವರ್ ಮ್ಯಾಸಿವ್ ಇನ್ಕಮ್, ಒನ್ ಥಿಂಗ್. ಆ್ಯಂಡ್ ಹೂ ಕ್ಯಾನ್ ಲರ್ನ್ ದಿಸ್ ಕೋರ್ಸಸ್, ಯಾರ್ಯಾರು ಇದನ್ನು ಕಲಿಬೋದು. ಆರ್ ಯು ಅ ಹೌಸ್ ವೈಫ್, ಆರ್ ಯು ಅ ಸ್ಟೂಡೆಂಟ್, ಆರ್ ಯು ಅ ವರ್ಕಿಂಗ್ ಪ್ರೊಫೆಷನ್, ಆರ್ ಎನಿಥಿಂಗ್ ಇಟ್ ಮೇ ಬಿ. ಇಲ್ಲಿ ನಮಗೆ ಏಜ್ ಕ್ರೈಟೀರಿಯಾ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ. ಫ್ರಮ್ 12 ಇಯರ್ಸ್ ಇಂದ ನೆಕ್ಸ್ಟ್ ರಿಟೈರ್ಡ್ ಸ್ಟೇಜ್ವರೆಗೂ ಯಾರು ಬೇಕಾದರೂ ಇದರಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಮನಿ ಅನ್ನೋದನ್ನು ಆನ್ ಮಾಡ್ಕೋಬೋದು. ಏಜ್ ಲಿಮಿಟ್ ಇಲ್ಲ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಅವ್ರದ್ದೇ ಆದಂಥ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ಅವರೆಲ್ಲ ಕೂಡ ಇದರಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಒನ್ಸ್ ನಾವು ಎನ್ರೋಲ್ ಆಗಿದ ತಕ್ಷಣ ನಮಗೆ ಲೈಫ್ ಟೈಮ್ ಆ್ಯಕ್ಸಸ್ ಸಿಗುತ್ತೆ. ಆ್ಯಂಡ್ ನಮಗೆ ಅಪರ್ಚುನಿಟಿ ಟು ವರ್ಕ್ ಆಸ್ 2 ways, 2 ರೀತಿ ನಾವು ಅಪರ್ಚುನಿಟಿ ಇಲ್ಲಿ ವರ್ಕ್ ಅಂದರೆ ಅರ್ನ್ ಮಾಡೋದಕ್ಕೆ ಅಪರ್ಚುನಿಟಿ ಇದೆ. ಆ್ಯಂಡ್ ಮೇನ್ ಥಿಂಗ್, ಎಲ್ಲ ಅಫಿಷಿಯಲ್ ಕಮ್ಯುನಿಟಿ ಗ್ರೂಪ್ಸ್ ಸಪೋರ್ಟ್ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. ಯಾವೆಲ್ಲ ಇವ್ರದ್ದು ಅಫಿಷಿಯಲ್ ಆಗಿ ಕಮ್ಯುನಿಟಿ ಗ್ರೂಪ್ಸ್ ಇದೆ ಅಂತ ಅಂದರೆ, ಲಿಂಕ್ಡ್ಇನ್ ಜೊತೆ ಟೈಅಪ್ ಆಗಿದ್ದಾರೆ. ಆ್ಯಂಡ್ ಮೆನಿ ಮೀಡಿಯಾ ಪೀಪಲ್ ಆರ್ ಟೈಅಪ್ ವಿತ್ ದ ಬಿಸ್ ಗುರುಕುಲ್. ಆ್ಯಂಡ್ ನಿಮಗೆ ಸೋಷಲ್ ಮೀಡಿಯಾ ಬಂದಾಗ ಲೈಕ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಫೇಸ್ಬುಕ್ ಒಂದು ಅಫಿಷಿಯಲ್ ವೆಬ್ ಪೇಜಸ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಚಾನೆಲ್ ಇದೆ, ಟೆಲಿಗ್ರಾಮ್ ಚಾನೆಲ್ ಇದೆ. ಒನ್ಸ್ ನೀವು ಎನ್ರೋಲ್ ಆದಮೇಲೆ ವೆಬ್ಸೈಟಿಂದನೇ ಇವ್ರದ್ದೆಲ್ಲ ಕಮ್ಯುನಿಟಿ ಗ್ರೂಪ್ಸನ್ನು ನೋಡ್ಬೋದು. ಆ್ಯಂಡ್ ಆಲ್ಸೋ ಸಪೋರ್ಟ್ ತೊಗೋಬೋದು. ಬಿಗ್ಗೆಸ್ಟ್ ಸಪೋರ್ಟ್ ಇಲ್ಲಿ ಏನು ಅಂತ ಅಂದರೆ ಕಸ್ಟಮರ್ ಕೇರ್ ಸಪೋರ್ಟ್ ಇರೋದ್ರಿಂದ ಅವ್ರು 9:30 to 6 o'clock ಎವ್ರಿ ಡೇ ವರ್ಕ್ ಮಾಡ್ತಾರೆ. ನಾವು ಯಾರು ಎನ್ರೋಲ್ ಆಗ್ತೀವಿ, ಎನಿ ಕೈಂಡ್ ಆಫ್ ಅ ಡೌಟ್ ರಿಲೇಟೆಡ್ ಪೇಮೆಂಟ್ಸ್ ಆರ್ ರಿಲೇಟೆಡ್ ಕೋರ್ಸ್ ಆರ್ ಎನಿಥಿಂಗ್ ಇಟ್ ಮೇ ಬಿ, ದೇ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಗ್ಯಾರಂಟಿ ಸಪೋರ್ಟ್ ಅಂತೂ ಮಾಡ್ತಾರೆ. ಇನ್ನೊಂದು ಬಿಗ್ಗೆಸ್ಟ್ ಕ್ವಶನ್ ಎಲ್ಲರಿಗೂ, ಶುಡ್ ಐ ಪೇ ಎನಿ ಆಫ್ ದ ಫೀಸ್ ಟು ಎನ್ರೋಲ್ ಇನ್ ದ ಸ್ಟಾರ್ಟಿಂಗ್? ಎಸ್, ಆಫ್ ಕೋರ್ಸ್ ಯು ಹ್ಯಾವ್ ಟು ಪೇ. ಯಾಕೆ ಪೇ ಮಾಡಬೇಕು ಅನ್ನೋದಾದರೆ, ಯಾವುದು ನಮಗೆ ಸಪೋಸ್ ಆನ್ಲೈನಲ್ಲಿ ವರ್ಕ್ ಮಾಡ್ತಿರ್ತೀರ ಅದು ಫ್ರೀ ಆಫ್ ಕಾಸ್ಟಿಗೆ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಅದು ನಿಮಗೆ ಜೆನ್ಯೂನ್ ಆಗಿರಲ್ಲ ಅನ್ನೋದು ಒಂದು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಜೆನ್ಯೂನ್ ಆಗಿರೋದಕ್ಕೆ ನಮಗೆ ಎಕ್ಸಾಂಪಲ್ ಅಂದರೆ, ನಾವು ಅರ್ನ್ ಮಾಡ್ತಾ ಇರೋಂಥ ಕಮಿಷನ್ಸ್ ಏನಿರುತ್ತೆ ಅದರಲ್ಲಿ 5% ಟ್ಯಾಕ್ಸ್ ಅನ್ನೋದು ಡಿಡಕ್ಟ್ ಆಗುತ್ತೆ. ಸೊ 5% ಟ್ಯಾಕ್ಸ್ ಡಿಡಕ್ಟ್ ಆಗ್ತಾ ಇದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದೊಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಅಂತ ಹೇಳಿಬಿಟ್ಟು ನಾವು ಎಲ್ಲೂ ಮೋಸ ಹೋಗೋದಿಲ್ಲ. ನಾವು ಏನು ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕೆ 100 ಪಟ್ಟು ಇದರಿಂದ ಅರ್ನ್ ಮಾಡೋ ಅಂಥ ಕಾನ್ಫಿಡೆನ್ಸ್ ಖಂಡಿತ ಬರುತ್ತೆ ನಮಗೆ ಇನ್ ದ ಸ್ಟಾರ್ಟಿಂಗ್ ಡೇಟ್ಸ್ ಓನ್ಲಿ. ಸೊ ನೀವು ಅಷ್ಟು ಟ್ಯಾಕ್ಸ್ ಏನು ಡಿಡಕ್ಟ್ ಆಗಿರುತ್ತೆ, ನಾವು ಬೇಕಾದರೆ ಫಾರ್ಮ್ 16 ತೊಗೊಂಡು ಕ್ಲೈಮ್ ಮಾಡ್ಕೋಬೋದು ಕಂಪ್ನಿ ಕಡೆಯಿಂದ. ಸೊ ಇಷ್ಟೆಲ್ಲ ಲಿಗ್ಯಾಲಿಟೀಸ್ ಇದೆ, ಜೆನ್ಯೂನ್ ಆಗಿದೆ ಅಂತ ಅಂದಮೇಲೆ ಜಸ್ಟ್ ಇಮ್ಯಾಜಿನ್ ಒನ್ಸ್ ಪೇ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಯಾವುದೇ ಒಂದು ಕೋರ್ಸಸ್ ನಾವು ಎನ್ರೋಲ್ ಆಗಬೇಕಾದ್ರೆ, ಈವನ್ ಅದು ಎಜುಕೇಷನ್ ಆಗಿರ್ಬೋದು, ಸ್ಕೂಲು ಕಾಲೇಜು ಎಲ್ಲಿ ಬೇಕಾದರೂ ಆಗಿರ್ಬೋದು, ಆಚೆ ಕಡೆ ಏನೋ ಒಂದು ಕೋರ್ಸ್ ಕಲಿತೀವಿ ಅಂದರೂ ಕೂಡ ಯಾರೂ ನಮಗೆ ಫ್ರೀಯಾಗಿ ಸೇರಿಸ್ಕೊಳ್ಳಲ್ಲ. ಇನ್ ದ ಸೇಮ್ ಮ್ಯಾನರ್ ದೇ ಆರ್ ಜಸ್ಟ್ ಗಿವಿಂಗ್ ಅ ಹೈ ಡಿಮ್ಯಾಂಡ್ ಡಿಜಿಟಲ್ ಕೋರ್ಸಸ್ ಟ್ರೈನಿಂಗ್ ಹಿಯರ್ ಥ್ರೂ ಯುವರ್ ಲೈಫ್ ಟೈಮ್, ನಾಟ್ ಅ ಸರ್ಟೈನ್ ಪೀರಿಯಡ್. ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಪೀರಿಯಡ್ ಆಫ್ ಟೈಮ್ಗೆ ದುಡ್ಡು ಕಟ್ಟಿಸ್ಕೊಂಡು ಬಿಟ್ಬಿಡೋದಿಲ್ಲ, ಇದು ನಿಮಗೆ ಲೈಫ್ ಟೈಮ್ ನಿಮಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದೇನಾದರೂ ಇದೆಯಾ ಅಂದರೆ ಖಂಡಿತ ಇಲ್ಲ. ಏನು ಏಜ್ ಲಿಮಿಟ್ಸ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಪ್ಲಸ್ ನಿಮಗೆ ಎಜುಕೇಷನ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸೊ ವ್ಯಾರ್ ಎವರ್ ಯು ವಾಂಟ್, ವಾಟ್ ಎವರ್ ಯು ವಾಂಟ್, ಜಸ್ಟ್ ಬಿ ಟ್ರೈನ್ಡ್ ಬೈ ದ
ಕಂಪನಿ ಇಟ್ ಸೆಲ್ಫ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಟುಡೇ. ಮತ್ತು ಇನ್ನೂ ಒಂದು ಕ್ವಶನ್ ಏನು ಬರುತ್ತೆ ಅಂದರೆ, ಇಷ್ಟೆಲ್ಲ ಮಾಡಬೇಕು ಅಂದರೆ ಲ್ಯಾಪ್ಟಾಪ್ ಬೇಕಾ? ಖಂಡಿತವಾಗ್ಲೂ ಬೇಕಾಗಿಲ್ಲ. ಇನ್ ದ ಸ್ಟಾರ್ಟಿಂಗ್ ಡೇಸ್ ಜಸ್ಟ್ ಯು ಕ್ಯಾನ್ ಯೂಸ್ ಅ ಸ್ಮಾರ್ಟ್ಫೋನ್ಸ್ ಆ್ಯಂಡ್ ಇಂಟರ್ನೆಟ್. ನಿಮಗೆ ಅಪ್ಗ್ರೇಡ್ ಆಗಿ ತುಂಬ ನೆಸೆಸಿಟಿ ಬೇಕು ಅಂತ ಅಂದರೆ ನಿಮ್ಮ ಇಷ್ಟ, ಅದು ತೊಗೊಳ್ಳೋದು ಬಿಡೋದು, ಬಟ್ ಅವಶ್ಯಕತೆ ಅಂತೂ ಇಲ್ಲ. ಆ್ಯಸ್ ಆಫ್ ನೌ ನಾನು ಕೂಡ ಜಸ್ಟ್ ಒಂದು ಸ್ಮಾರ್ಟ್ಫೋನನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಇನ್ನು ಕ್ವಶನ್ಸ್ ಏನು ಬರುತ್ತೆ ಅಂದರೆ, ಒಂದು ಸಲ ಪೇ ಮಾಡ್ತೀರಾ ಸರಿ, ಮತ್ತು ಟ್ರೈನಿಂಗ್ಸ್ಗೆ ನಾವೇನಾದರೂ ಸಪ್ರೇಟಾಗಿ ಪೇ ಮಾಡಬೇಕಾ? ಖಂಡಿತ ಇಲ್ಲ. ಒಂದು ಸಲ ನೀವೇನಾದರೂ ಎನ್ರೋಲ್ಮೆಂಟ್ಗೆ ಪೇ ಮಾಡಿದ್ರೆ ಎಲ್ಲ ಲೈವ್ ಸೆಷನ್ಸು, ಆಲ್ ಟ್ರೈನಿಂಗ್ಸು, ಆಮೇಲೆ ಡೌಟ್ ಸೆಷನ್ಸು, ಕಸ್ಟಮರ್ ಸಪೋರ್ಟು, ಇದಿಷ್ಟು ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಲೈಫ್ ಟೈಮ್ ಆಕ್ಸೆಸ್ ಮಾಡೋದಕ್ಕೆ ಸಿಗತ್ತೆ. ಮತ್ತು ನಾನು ಟ್ರೈ ಮಾಡ್ಬೋದಾ ಅಂದರೆ ಖಂಡಿತ ಟ್ರೈ ಮಾಡ್ಬೋದು. ನೋಡಿ, ಎಷ್ಟು ಜನ ಜಾಬ್ ಆಪರ್ಚುನಿಟೀಸ್ ಇಲ್ದೆಲೆ ಎಲ್ಲೆಲ್ಲೋ ಹೋಗಿ ಹುಡುಕ್ತೀವಿ. ಅದೆಲ್ಲ ನೀವು ಅಷ್ಟು ಟ್ರೈ ಮಾಡಬೇಕಾದ್ರೆ ಎಲ್ಲಿ ನಿಮ್ಮ ಕಡೆಗೆ ನಿಮ್ಮ ಹತ್ರಕ್ಕೆ ಬಂದು ಆಪರ್ಚುನಿಟಿ ಇದ್ದಾಗ ಜಸ್ಟ್ ಗ್ರ್ಯಾಬ್ ಇಟ್ ಟುಡೇ ಇಟ್ ಸೆಲ್ಫ್, ಜಸ್ಟ್ ಗ್ರ್ಯಾಬ್ ಇಟ್. ಯಾಕೆ ಅಂತ ಅಂದರೆ ಅಪರ್ಚುನಿಟೀಸು ತುಂಬ ಸಲ ಬರೋದಿಲ್ಲ. ಆ್ಯಂಡ್ ನಮ್ಮ ಓನ್ ಐಡೆಂಟಿಟಿ ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಮಗೆ ನಾವು ಒಳ್ಳೆ ಲೈಫ್ ಸ್ಟೈಲ್ನ ಕೊಟ್ಕೋಬೇಕು ಅಂದರೆ ಜಸ್ಟ್ ಗಿವ್ ಅ ಟ್ರೈ. ಎಷ್ಟು ದಿನಕ್ಕೆ ಇದನ್ನು ನಾನು ವರ್ಕ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಅ ಫಿಕ್ಸ್ಡ್ ಟೈಮ್ಸ್. ನಾನೀಗ 10ರಿಂದ 11 ವರ್ಕ್ ಮಾಡಿ 12 ಯಾರೂ ನಿಮಗೆ ಹೇಳೋದು ಇಲ್ಲ. ಇಟ್ ಈಸ್ ಜಸ್ಟ್ ಯು ಆರ್ ಅ ಬಾಸ್ ಫಾರ್ ಯುವರ್ ಸೆಲ್ಫ್. ಯಾರ ಅಂಡರ್ ನಾವು ವರ್ಕ್ ಮಾಡಲ್ಲ ಇಲ್ಲಿ. ಆ್ಯಂಡ್ ಎಲ್ಲದಕ್ಕೂ ಕೂಡ ಆಫ್ಟರ್ ಕಂಪ್ಲೀಷನ್ ಯು ವಿಲ್ ಗೆಟ್ ಅ ಸರ್ಟಿಫಿಕೇಟ್ಸ್ ಟು. ದೆನ್ ಹಂಗಾದರೆ ಇಲ್ಲಿ ಯಾವ ಥರ ಅರ್ನ್ ಮಾಡ್ತೀವಿ ಲಕ್ಷ್ಮಿ? ಯಾವ ರೀತಿಲಿ ಅರ್ನ್ ಮಾಡ್ತೀವಿ ಅಂದರೆ, ದೆರ್ ಆರ್ 2 ಮೆಥಡ್ಸ್ ಟು ಅರ್ನ್ ಮನಿ ಇನ್ ಬಿಸ್ ಗುರುಕುಲ್. ಒಂದು affiliate marketing, which is very easiest way to earn money from the day one. ಸೆಕೆಂಡ್ ಆಪ್ಷನ್ ಏನು ಲಕ್ಷ್ಮಿ? ಮತ್ತು ಫ್ರೀಲ್ಯಾನ್ಸಿಂಗ್. ಹಂಗಂದರೆ ಏನು ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ, ಸೊ ಯು ಕ್ಯಾನ್ ವರ್ಕ್ ಆಸ್ ಅ ಫ್ರೀಲ್ಯಾನ್ಸರ್ ಫಾರ್ ಅದರ್ ಕಂಪನೀಸ್ ಆಫ್ಟರ್ ಲರ್ನಿಂಗ್ ಅ 25+ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ಸ್. ಏನೆಲ್ಲ ಸ್ಕಿಲ್ಸ್ ಇವ್ರು ಹೇಳ್ಕೊಡ್ತಾರೆ ಅದಷ್ಟೂ ಕಲ್ತ್ಕೊಂಡು ಸೊ ಬೇರೆ ಕಂಪ್ನೀಸ್ಗೆ ಸರ್ವಿಸಸನ್ನು ಕೊಡೋದು ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತೀವಿ. ಸೊ ಇನ್ ಡೀಟೇಲಾಗಿ ನಾನು ಹೇಳ್ತೀನಿ. ಆಮೇಲೆ ಕೋರ್ಸಸ್ ಅನ್ನೋದು ಏನೇನು ಇದೆ ಎಲ್ಲಿ, ಅವಾಗಲಿಂದ ನಾವು ತಗೊಳ್ಳೋದು ಅಂತ ಹೇಳ್ತಿದ್ದೀವಿ ಅಲ್ವಾ. ಏನನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ, ಸೊ ನೀವೇನಾದರೂ ಮಾರ್ಕೆಟಿಂಗ್ ಮಾಸ್ಟ್ರಿಯನ್ನು ತಗೊಳ್ಳೋದಾದರೆ, ಸೊ ಇಲ್ಲಿ ನಿಮಗೆ 5 ಬಂಡಲ್ಸ್ ಅಂತ ಇರುತ್ತೆ. ಮಾರ್ಕೆಟಿಂಗ್ ಮಾಸ್ಟ್ರಿಯಿಂದ ಸ್ಟಾರ್ಟ್ ಆಗುತ್ತೆ, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸೆಕೆಂಡ್ ಒನ್, ಟ್ರಾಫಿಕ್ ಮಾಸ್ಟ್ರಿ ಥರ್ಡ್ ಒನ್, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಫೋರ್ತ್ ಒನ್, ಆ್ಯಂಡ್ ಲಾಸ್ಟ್ ಹೈಯೆಸ್ಟ್ ಡಿಮ್ಯಾಂಡೆಡ್ ಕೋರ್ಸ್ ಇಸ್ ಅ ಫಿನಾನ್ಸ್ ಮಾಸ್ಟ್ರಿ. ಸೊ ನಾನು ಕೂಡ ಈ ಫಿನಾನ್ಸ್ ಮಾಸ್ಟ್ರಿಯಲ್ಲೇ ಎನ್ರೋಲ್ ಆಗಿರೋದು. ಏನು ಅಡ್ವಾಂಟೇಜು ಅಂತ ನಾನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಈಗ ಅಷ್ಟೇ ಹೇಳಿದೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ವೇ ಅರ್ನಿಂಗು ಅಂತ ಹೇಳಿಬಿಟ್ಟು. ಏನಂಗಂದರೆ, ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಈಸ್ ವೆರಿ ಸಿಂಪಲ್. ನೀವು ಸಪೋಸ್ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಏನಾದ್ರೂ ಎನ್ರೋಲ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಆಲ್ ಅದರ್ 4 ಡಿಜಿಟಲ್ ಬಂಡಲ್ಸ್ ಅನ್ನೋದೇನಿದೆ ಅದು ಫ್ರೀ ಆಫ್ ಕಾಸ್ಟಿಗೆ ಸಿಗತ್ತೆ. ಸೊ ಇದೇ ಒಂದು ಕೋರ್ಸಸ್ಸನ್ನು ನಾವು ಪ್ರಮೋಟ್ ಮಾಡ್ತೀವಿ. ನಾವು ಫಸ್ಟ್ ಜಾಯಿನ್ ಆಗ್ತೀವಿ, ಆ ಕೋರ್ಸಸ್ಸನ್ನು ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತೀವಿ. ಸೊ ನಿಮ್ಮ ರೆಫರೆನ್ಸಿಂದ ಯಾರು ಜಾಯಿನ್ ಆಗ್ತಾರೆ, ಸೊ ಅವರಿಗೆ ಲೈಕ್ ಕಮಿಷನ್ ಅನ್ನೋದು ಕಂಪ್ನಿ ಕಡೆಯಿಂದ 70 to 80% ನಮಗೆ ಸಿಗುತ್ತೆ. ಸೊ ಒಂದು ಡೌಟ್ ಇಲ್ಲಿ ಇಮಿಡಿಯೇಟಾಗಿ ಬರೋದೇನು ಅಂತ ಅಂದರೆ, ಹಂಗಾರೆ ಜಾಯಿನ್ ಮಾಡಿಸ್ಕೊಂಡು ಹೋಗೋದು ಇಸ್ ಅ ಚೈನ್ ಸಿಸ್ಟಮ್ ಆರ್ ಅ ನೆಟ್ವರ್ಕ್ ಅಂತ. ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಲ್ಲ, ಚೈನ್ ಸಿಸ್ಟಮ್ ಅಲ್ಲವೇ ಅಲ್ಲ. ಬಿಕಾಸ್ ನಮಗಿಲ್ಲಿ ಬೇರೆ ಯಾವುದೇ ಪ್ರಾಡಕ್ಟನ್ನು ನಾವಿಲ್ಲಿ ಮಾರ್ತಾ ಇಲ್ಲ. ನೀವು ಇಲ್ಲಿ ಜಸ್ಟ್ ಪ್ರಮೋಟ್ ಮಾಡ್ತಾ ಇರೋದೇನು ಅಂತ ಅಂದರೆ ಡಿಜಿಟಲ್ ಸ್ಕಿಲ್ಸನ್ನು. ಹಂಗಾದ್ರೆ ಒಬ್ರಿಗೊಬ್ರು ನಾವು ಜಾಯಿನ್ ಮಾಡಿಸಿದ್ರೆ ಮಾತ್ರನೇ ಬರೋದಾ ಅಂದರೆ ಖಂಡಿತವಾಗ್ಲೂ ಅಲ್ಲ. ಸೊ ನೀವು ಒಬ್ಬರನ್ನ ಜಾಯಿನ್ ಮಾಡಿಸ್ತೀರಾ, ಅದ್ರದ್ದು ರಿಲೇಟೆಡ್ ನಿಮ್ಮ ಕಮಿಷನ್ ಏನಿದೆ ಫ್ರಮ್ ದ ಕಂಪ್ನಿ ಯು ವಿಲ್ ಗೆಟ್ ದ ಸೇಮ್ ಡೇ. ಸೊ ಅವ್ರು ಇನ್ನೊಬ್ಬರನ್ನ ಜಾಯಿನ್ ಮಾಡಿಸಿದ್ರೆ ಮಾತ್ರನೇ ಬರುತ್ತಾ? ಇಲ್ಲ. ಒಬ್ಬರನ್ನ ಜಾಯಿನ್ ಮಾಡಿಸ್ತೀರಾ, ಅದಷ್ಟೇ ನಿಮ್ಮ ಜಾಬ್. ಬೇರೆಯವ್ರು ಜಾಯಿನ್ ಆಗಿರೋರು ಜಾಯಿನ್ ಮಾಡಿಸೋದು ಇಸ್ ದೇರ್ ಜಾಬ್. ಸೊ ಅರ್ಥ ಮಾಡ್ಕೊಳ್ಳಿ, ಚೈನ್ ಸಿಸ್ಟಮ್ಗೂ ಅಫಿಲಿಯೇಟ್ ಮಾರ್ಕೆಟಿಂಗಿಗೂ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ನಾನು ಬರೆದಿದ್ದೀನಿ, ಬೇಕಾದರೆ ನೋಡ್ಕೋಬೋದು. ಇದು 9 to 5 ಜಾಬ್ ಥರ ಅಲ್ಲ. ಸೊ ನಿಮ್ಮ ಅರ್ಧ ಗಂಟೆ ಟೈಮ್ ಫ್ರೀ ಇದೆ ಅಂತ ಅಂದರೆ ಜಸ್ಟ್ ನೀವು ಯುಟಿಲೈಸ್ ಮಾಡಿಕೊಂಡ್ರೆ, ಜಸ್ಟ್ ಪ್ರಮೋಟ್ ಮಾಡಿ, ಆ ಅರ್ಧ ಗಂಟೆಗೆ ನಿಮಗೆ ಒಂದು ಸೇಲ್ ಆಯಿತು ಅಂದರೂ ಕೂಡ ವಿ ವಿಲ್ ಗೆಟ್ ಮೋರ್ ಮನಿ ಫ್ರಮ್ ದಿಸ್
ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇದು ಕಮಿಷನ್ ಬೇಸಿಸಲ್ಲಿ ನಾವು ಅರ್ನ್ ಮಾಡೋವಂಥದ್ದು ವೆರಿ ಈಸಿಯೆಸ್ಟ್ ವೇ ಟು ಅರ್ನ್ ಮನಿ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್ ಇಸ್ ಫ್ರೀಲ್ಯಾನ್ಸಿಂಗ್. ಫ್ರೀಲ್ಯಾನ್ಸಿಂಗ್ ಅಂತ ಅಂದರೆ ಇಟ್ ಈಸ್ ವರ್ಕಿಂಗ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತೀವಿ. ಸೊ ಸಮ್ ಆಫರಿಂಗ್ ಸರ್ವೀಸಸ್ ಟು ವೇರಿಯಸ್ ಕ್ಲೈಂಟ್ಸ್ ಆನ್ ಅ ಪ್ರಾಜೆಕ್ಟ್ ಬೇಸಿಸ್. ಅಂದರೆ ನಾವು ಕಲ್ತ್ಕೊಂಡಿರೋವಂಥ ಡಿಜಿಟಲ್ ಸ್ಕಿಲ್ಸನ್ನು ಯೂಟಿಲೈಸ್ ಮಾಡಿಕೊಂಡು ಸರ್ಟಿಫಿಕೇಟ್ಸನ್ನು ಜನ್ರೇಟ್ ಮಾಡಿಕೊಂಡು ನಾವು ಸರ್ವೀಸಸನ್ನು ಬೇರೆ ಕಂಪ್ನೀಸ್ಗೆ ಕೊಡ್ತೀವಿ. ಅಂದರೆ ಒಂದು ಕಂಪ್ನಿ ಪ್ರಾಜೆಕ್ಟನ್ನು ಡೀಲ್ ಮಾಡಿದ್ರೆ ಆ ಸರ್ವೀಸ್ ಕೊಟ್ಟರೆ ಅವ್ರು ನಮಗೆ ಏನು ಪೇ ಮಾಡ್ತಾರೆ, ಲೈಕ್ ಆ ಥರ ನಾವು ಅರ್ನ್ ಮಾಡೋವಂಥದ್ದು. ದಿಸ್ ಇಸ್ ಅ ಸೆಕೆಂಡ್ ಆಪ್ಷನ್ ಇನ್ ಬಿಸ್ ಗುರುಕುಲ್. ಒಂದೇ ಆಪ್ಷನ್ ಇರಲ್ಲ, ನೀವು ಫ್ರೀಲ್ಯಾನ್ಸಿಂಗ್ ಮಾಡ್ತಾನೂ ಅಫಿಲಿಯೇಟ್ ಮಾರ್ಕೆಟಿಂಗು ಮಾಡ್ಬೋದು. ಎರಡೂ ಒಟ್ಟಿಗೆ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆ್ಯಂಡ್ ವಾಟ್ ಈಸ್ ದ ನೆಕ್ಸ್ಟ್ ಒನ್? ಇಲ್ಲಿ ಕಮಿಷನ್ ಸ್ಟ್ರಕ್ಚರ್ ಇಸ್ ಮೇನ್ ಇಂಪಾರ್ಟೆಂಟ್ ಇಸ್ ಅ ಕಮಿಷನ್ ಸ್ಟ್ರಕ್ಚರ್ಸ್. ಏನು ಈ ಕಮಿಷನ್ ಸ್ಟ್ರಕ್ಚರ್ಸು ಅಂತ ಅಂದರೆ, ಒಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಸ್ಟಾರ್ಟ್ ಆದರೆ ನನ್ನ ರೆಫರೆನ್ಸಿಂದ ನೀವು ತೊಗೊಂಡ್ರೆ 3500 ನಿಮಗೆ ಸಿಗುತ್ತೆ. 30% ಅಂದರೆ ಕಂಪ್ನಿ ಕಡೆಯಿಂದ ತೊಗೊಂಡ್ರೆ ಇದು 100% ಪೇ ಮಾಡಬೇಕು. ನನ್ನ ಕಡೆಯಿಂದ ತೊಗೊಂಡಾಗ ನಿಮಗೆ 30% ಡಿಸ್ಕೌಂಟ್ ಸಿಕ್ಬಿಟ್ಟು 3500ಗೆ ಸಿಗುತ್ತೆ. ಇದನ್ನು ನೀವು ಸೇಲ್ ಮಾಡೋದ್ರಿಂದ ನಿಮಗೆ 2000 ಕಮಿಷನ್ ಅಂತ ಸಿಗುತ್ತೆ. ಸೊ ವೀಕ್ಲಿ ನೀವು ಒಂದು 2-3 ಸೇಲ್ ಆದರೂ ಕೂಡ 6000 ಅನ್ನೋದನ್ನು ಅರ್ನ್ ಮಾಡ್ತೀರಾ ಫ್ರಮ್ ದಿಸ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್? ಟ್ರಾಫಿಕ್ ಮಾಸ್ಟ್ರಿ. ನೋಡಿ, ಈ ಟ್ರಾಫಿಕ್ ಮಾಸ್ಟ್ರಿ ತೊಗೊಳೋದ್ರಿಂದ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಫ್ರೀಯಾಗಿ ಸಿಗುತ್ತೆ. ಸೊ ನನ್ನ ರೆಫರೆನ್ಸಿಂದ ತೊಗೊಂಡ್ರೆ ಇದು 5999 ಆಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತಂದರೆ, ಒಂದು ಸೇಲ್ ಆದರೆ 4000 ಕಮಿಷನ್ ನಮಗೆ ಸಿಗುತ್ತೆ. ನೋಡಿ, ಬರೀ 2000 ಕಂಪ್ನಿ ತೊಗೊಂಡ್ರೆ 4000 ನಮಗೆ ಕೊಡುತ್ತೆ. ಸೊ ಒಂದು ವೀಕ್ಲಿ ನಿಮಗೆ 2 ಸೇಲ್ ಆದರೂ ಕೂಡ 8000 ಅನ್ನೋದು ತೊಗೋಬೋದು. ನಾನು ಮಾತಾಡ್ತಿರೋದು ಓನ್ಲಿ ವೀಕ್ಲಿ ಬೇಸಿಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ನನ್ನ ರೆಫರೆನ್ಸಿಂದ ತೊಗೊಂಡಾಗ ನಿಮಗೆ 10999ಗೆ ಸಿಗುತ್ತೆ. ನಿಮಗೆ 10999ಗೆ ಸಿಕ್ಕು. ಸೊ ಒಂದು ಸೇಲ್ ಆದರೂ ಕೂಡ ಕಮಿಷನ್ ಅನ್ನೋದು ಇಲ್ಲಿ 7000 ಕಮಿಷನ್ ಬರುತ್ತೆ ಒಂದು ಸೇಲ್ ಆದರೆ. ಜಸ್ಟ್ ಇಮ್ಯಾಜಿನ್, ಇಬ್ಬರು ಆದರೂ ಕೂಡ ನಾವು 14000 ಅರ್ನ್ ಮಾಡ್ಬೋದು ವೀಕ್ಲಿ. ಆ್ಯಂಡ್ ಫೈನಲ್ ಮೇಜರ್ ಪವರ್ ಆಫ್ ಫಿನಾನ್ಸ್ ಮಾಸ್ಟ್ರಿ ಬಂಡಲ್ ಏನು? ಇದು ನನ್ನ ಕೋಡಿಂದ ನೀವು 14999ಗೆ ಸಿಗುತ್ತೆ. ಆ್ಯಂಡ್ ಮೇಜರ್ ಬೆನಿಫಿಟ್ಸ್ ಫ್ರಮ್ ದಿಸ್ ಬಂಡಲ್ ಇಸ್ 4 ಬಂಡಲ್ಸ್ ಇವಾಗವರೆಗೂ ಏನು ಹೇಳಿದ್ವಿ ಅದಷ್ಟು ಫ್ರೀಯಾಗಿ ಸಿಗುತ್ತೆ ಫಾರ್ ದಿಸ್ ಫಿನಾನ್ಸ್ ಮಾಸ್ಟ್ರಿ. ಆ್ಯಂಡ್ ನಿಮಗೆ ಈ ಒಂದು ಸೇಲ್ ಆದರೂ ಇಲ್ಲಿ ನಿಮಗೆ 10000 ಅನ್ನೋದನ್ನು ಅರ್ನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಏನೆಲ್ಲ ಬೆನಿಫಿಟ್ಸ್ ಆ್ಯಂಡ್ ಯಾವುದೆಲ್ಲ ಡಿಜಿಟಲ್ ಕೋರ್ಸಸ್ ಇದೆ ನೋಡೋಣ. ಸೊ ಇಷ್ಟೊತ್ತವರೆಗೂ 25+ ಡಿಜಿಟಲ್ ಕೋರ್ಸಸ್ ಅಂತ ಹೇಳ್ತಾ ಇದ್ದೀನಿ. ಯಾವುವು ಅನ್ನೋದು ಯು ಕ್ಯಾನ್ ಗೋ ಥ್ರೂ ಹಿಯರ್. ಒಂದು ಡಿಜಿಟಲ್ ಮಾರ್ಕೆಟಿಂಗಿಂದ ಹಿಡಿದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹಿಡಿದು ನಿಮ್ಮ ವಿಡಿಯೋ ಸೂಪರ್ ಸ್ಟಾರ್ ಆಗ್ತೀನಿ ಅಂತ ಅಂದ್ರೂ ಆಗ್ಬೋದು. ಫೇಸ್ಬುಕ್ ಮಾರ್ಕೆಟಿಂಗ್ ಮಾಡ್ಬೋದು, ಸ್ಪೋಕನ್ ಇಂಗ್ಲೀಷ್ನ ಕಲಿಬೋದು, ಗೂಗಲ್ ಆ್ಯಡ್ಸನ್ನು ರನ್ ಮಾಡ್ಬೋದು, ಆ್ಯಂಡ್ ವಾಟ್ ನಾಟ್. ಸೊ ಸ್ಟಾಕ್ ಮಾರ್ಕೆಟ್ ಬಿಗಿನಿಂಗಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕೂಡ ಟೀಚ್ ಮಾಡ್ತಾರೆ. ಎವ್ರಿ ವೀಕು ನಿಮಗೆ ಲೈವ್ ಸೆಷನ್ಸು ಇರುತ್ತೆ, ಪ್ಲಸ್ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ. ಹೈ ಅಫಿಲಿಯೇಟ್ಸಿಂದ ಗೈಡೆನ್ಸ್ ಕಂಪ್ಲೀಟಾಗಿ ಸಿಗುತ್ತೆ ಇದರಿಂದ. ಆ್ಯಂಡ್ ಸೊ ಏನೆಲ್ಲ ಬೆನಿಫಿಟ್ಸ್ ನನ್ನ ಕಡೆಯಿಂದ ನೀವು ಏನಾದ್ರೂ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯನ್ನು ಪರ್ಚೇಸ್ ಮಾಡಿದ್ರೆ ಅಂತ ಅಂದರೆ, ಸೊ ಇಲ್ಲಿ ನೋಡ್ಬೋದು ಹೈಯೆಸ್ಟ್ ಪೇ ನಿಮಗೆ ಸಿಗೋಂಥ ಒಂದು ಬಂಡಲ್ ಆಗಿರುತ್ತೆ ಇದು. ಆ್ಯಂಡ್ ನನ್ನ ಕಡೆಯಿಂದ ತಗೊಂಡಾಗ ಜಸ್ಟ್ ಗೆಟ್ ಮೈ ಪರ್ಸ್ನಲ್ ಮೆಂಟರ್ಶಿಪ್ ಫಾರ್ 10,000 ಫ್ರೀ. ಡೆಫಿನೆಟ್ಲಿ ನನ್ನ ಸ್ಟೂಡೆಂಟ್ಸಿಗೆ ನಾನು ಮೆಂಟರ್ಶಿಪ್ ಅನ್ನೋದು ಖಂಡಿತವಾಗ್ಲೂ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇವಾಗೂ ನಾನು ಕೊಡ್ತಾನೂ ಇದ್ದೀನಿ. ಯು ಕ್ಯಾನ್ ಚೆಕ್ ಇನ್ ಮೈ ಇನ್ಸ್ಟಾ ಆಲ್ಸೋ. ಆ್ಯಂಡ್ ಇನ್ನೊಂದು ಬೆನಿಫಿಟ್ಸ್ ಏನು ಅಂದರೆ, ನಾನು ಲೈವ್ ಕ್ವಶನ್ ಆ್ಯಂಡ್ ಆನ್ಸರ್ ಸಪೋರ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಏನೇ ಥರದ ಡೌಟ್ಸ್ ಇದ್ದರೂ ಕೂಡ ಯು ಕ್ಯಾನ್ drop me a message at any time. I will just clear this at any cost. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸರ್ಟಿಫಿಕೇಟ್ ಯಾವ ಥರ ಜನ್ರೇಟ್ ಆಗುತ್ತೆ ಅಂತ ಅಂದರೆ, ಜಸ್ಟ್ ಇಲ್ಲೊಂದು ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ಬೋದು. ಸೊ ನೀವು ಕಂಪ್ಲೀಷನ್ ಆದಮೇಲೆ ಕೋರ್ಸು ಫ್ರಮ್ ದ ಕಂಪ್ನಿ ಸೈಡ್ ಯು ವಿಲ್ ಗೆಟ್ ದಿಸ್ ಸರ್ಟಿಫಿಕೇಟ್. ಮತ್ತು ಇನ್ನೂ ಒಂದು ಡೌಟು, ನಾನು ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ ನೋಡಬೇಕು ಅಂತ ಅನ್ನೋದಾದರೆ, ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ಸ್. ಜಸ್ಟ್ 18 years old girl got 10 lakhs in 8 months. Second PU student ಬಂದುಬಿಟ್ಟು he had selected for a internship program. And here one more girl, she is a pharmacy student. She just left her job of 30K per a month to get a weeklyನೇ ಅವರು 30,000 earn ಮಾಡೋಕ್ಕೆ ಸೊ ಅದನ್ನು ಲೆಫ್ಟ್ ಔಟ್ ಮಾಡಿದ್ದಾರೆ. ಬಟ್ ನನ್ನ ಸಜೆಷನ್ ಏನು ಅಂದರೆ, ಯು ನೋ ನೀಡ್ ಟು ಲೆಫ್ಟ್ ಯುವರ್ ಜಾಬ್ಸ್.
ಸೊ ಆಲ್ರೆಡಿ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷನ್, ಡೋಂಟ್ ಲೆಫ್ಟ್ ಯುವರ್ ಜಾಬ್ಸ್. ಪ್ಲೀಸ್ ಯುಟಿಲೈಸ್ ದಿಸ್ ಪ್ಲ್ಯಾಟ್ಫಾರ್ಮ್ ಆ್ಯಸ್ ಅ ಪಾರ್ಟ್ ಟೈಮ್. ಇಲ್ಲ ನಾವು ಹೌಸ್ ವೈಫ್ಸ್ ಆಗಿದ್ದೀವಿ ಅಂದರೆ ಖಂಡಿತ ನೀವು ಫುಲ್ ಟೈಮಲ್ಲಿ ವರ್ಕ್ ಮಾಡಿ ಇನ್ನೂ ಚೆನ್ನಾಗಿ ಅರ್ನ್ ಮಾಡ್ಬೋದು. ಎಷ್ಟೊಂದು ಜನ ಹೌಸ್ ವೈಫ್ಸು ಲ್ಯಾಕ್ಸಲ್ಲಿ ಅರ್ನ್ ಮಾಡೋರು ಕೂಡ ಇದ್ದಾರೆ. ದ ಓನ್ಲಿ ಥಿಂಗ್ ಹಿಯರ್ ಈಸ್ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್. ಆ್ಯಂಡ್ ಯು ಕ್ಯಾನ್ ಸಿ ಮೆನಿ ಆಫ್ ಇಲ್ಲಿ ಇನ್ನೂ ಒಂದು ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಖಂಡಿತ ನೀವು ನೋಡ್ಬೋದು. ಆ್ಯಂಡ್ ಇನ್ನು ಏನೇ ಒಂದು ಕ್ವೈರೀಸ್ ನಿಮಗೆ ಇದ್ದರೂ ಕೂಡ ಸೊ ನನ್ನ ಕಾಂಟ್ಯಾಕ್ಟ್ ಆಗಿ ನನ್ನ ಫ್ರಮ್ ವಾಟ್ಸಪ್ ಆ್ಯಂಡ್ ಆಲ್ಸೋ ಮೈ ಇನ್ಸ್ಟಾ ಪೇಜ್. ಥ್ಯಾಂಕ್ ಯು.